ಇವತ್ತು ನಾವು ತುಂಬ ಸಾಫ್ಟಾಗಿ ಮೈಸೂರು ಪಾಕ್ ಮಾಡ್ಕೊಳ್ಳೋದು ಹೇಗೆ, ಅದು ತುಪ್ಪದಲ್ಲಿ ಮಾಡಿರೋ ಮೈಸೂರು ಪಾಕ್ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ತಿಂದ್ರಂತೂ ಬಾಯಲ್ಲಿ ನೀರಿರೋದಂತೂ ಗ್ಯಾರಂಟಿ. ಅಷ್ಟು ಟೇಸ್ಟಿಯಾದ ಮೈಸೂರು ಪಾಕ್ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಈಗ ಮೊದಲನೇದಾಗಿ ನಾನಿಲ್ಲಿ ಒಂದು ಪ್ಯಾನ್ಗೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಜಾಸ್ತಿ ರೋಸ್ಟ್ ಆಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬಿಸಿ ಆದರೆ ಸಾಕು, ನಾವು ಕೈಗೆ ಟಚ್ ಮಾಡಿದರೆ ನಮಗೆ ಬಿಸಿ ತಗಲ್ಬೇಕು, ಅಷ್ಟಾದರೆ ಸಾಕು. ಈಗ ಇದನ್ನು ನಾವು ನೀಟಾಗಿ ಒಂದ್ಸರಿ ಜರಡಿ ಮಾಡ್ಕೊಬಿಡೋಣ. ಅದು ನಾವು ಬಿಸಿ ಮಾಡಿದಾಗ ಕಡಲೆ ಹಿಟ್ಟು ಗಂಟಾಗಿರುತ್ತೆ. ಈ ರೀತಿ ನೀಟಾಗಿ ಜರಡಿ ಮಾಡ್ಕೊಳ್ಳೋಣ. ಜರಡಿ ಮಾಡ್ಕೊಂಡಿದ್ದ ನಂತರ ಇದರಲ್ಲಿ ಏನೇ ಕಸ ಇದ್ರೂ ಅದು ತೆಗೆದುಬಿಡೋಣ. ನಂತರ ಇದಕ್ಕೆ 1 ಕಪ್ಗೆ ಅರ್ಧ ಕಪ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪನ ಸ್ವಲ್ಪ ನೀಟಾಗಿ ಮೆಲ್ಟ್ ಮಾಡಿಕೊಂಡು ಸೇರಿಸ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ತುಪ್ಪದಲ್ಲಿ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಂಡ್ರೆ ನಂತರ ನಾವು ಮೈಸೂರು ಪಾಕ್ ಮಾಡ್ಕೊಳ್ಳೋವಾಗ ಗಂಟೇನೂ ಆಗೋದಿಲ್ಲ. ಮೊದಲೇ ಈ ರೀತಿ ನೀಟಾಗಿ ಮಿಶ್ರಣ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡಿದ್ದ ನಂತರ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಂತರ ಇನ್ನೊಂದು ಪ್ಯಾನ್ಗೆ 1 ಕಪ್ ಆಗೋಷ್ಟು ನಾನು ಸಕ್ಕರೆ ತೊಗೊಳ್ತಾ ಇದ್ದೀನಿ. 1 ಕಪ್ ಸಕ್ಕರೆಗೆ ಅರ್ಧ ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕನ್ನು ರೆಡಿ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ನಾವು ಜಾಮೂನ್ಗೆ ಯಾವ ರೀತಿ ಮಾಡ್ಕೊಳ್ತೀರೋ ಅದೇ ರೀತಿ ಪಾಕನ್ನು ರೆಡಿ ಮಾಡ್ಕೋಬೇಕು. ನೀಟಾಗಿ ಸಕ್ಕರೆ ಕರಗಿದ ನಂತರ ನಾವು ಮಿಕ್ಸ್ ಮಾಡಿರೋವಂಥ ಕಡಲೆ ಹಿಟ್ಟು ಮಿಶ್ರಣ ಸೇರಿಸ್ಕೊಳ್ಳೋಣ. ಈ ರೀತಿ ಸಕ್ಕರೆ ಒಂದೇಳೆ ಪಾಕ ಬರಬೇಕು. ಆ ರೀತಿ ನಾವು ಪಾಕ ರೆಡಿ ಮಾಡ್ಕೊಳ್ಳೋಣ. ಪಾಕ ಬಂದ ನಂತರ ನಾವೀಗಾಗಲೇ ಮಾಡಿಟ್ಕೊಂಡಿರೋಂಥ ಕಡಲೆ ಹಿಟ್ಟು ತುಪ್ಪದ ಮಿಶ್ರಣನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಶ್ರಣ ಮಾಡಿ ಹಾಕ್ಕೊಂಡಿರೋದ್ರಿಂದ ನಂತರ ಗಂಟೇನಾಗೋದಿಲ್ಲ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ಸಕ್ಕರೆ ಪಾಕದಲ್ಲಿ ನೀಟಾಗಿ ಮಿಕ್ಸ್ ಆಗಲಿ, ಅದುವರೆಗೂ ನಾವು ಕೈ ಬಿಡದೆ ಕೈ ಆಡಿಸ್ತಾ ಬರಬೇಕು. ಸ್ವಲ್ಪ ಚೆನ್ನಾಗಿ ಗಟ್ಟಿ ಆದ ನಂತರ ಮತ್ತೆ ಅರ್ಧ ಕಪ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ. 1 ಕಪ್ಪು ಕಡಲೆ ಹಿಟ್ಟಿಗೆ 1 ಕಪ್ ಆಗೋಷ್ಟು ತುಪ್ಪ ಸೇರಿಸ್ಕೋಬೇಕಾಗುತ್ತೆ. ನಾವು ಆಗಲೇ ಅರ್ಧ ಕಪ್ ಸೇರಿಸ್ಕೊಂಡಿದ್ದೀನಿ, ಮತ್ತು ಈಗ ಅರ್ಧ ಕಪ್ ಆಗೋಷ್ಟು ತುಪ್ಪನ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದೇ ಸಾರಿ ತುಪ್ಪ ಹಾಕ್ಕೋಬಾರ್ದು, ಆವಾಗ ತುಪ್ಪ ಜಾಸ್ತಿ ಇರುತ್ತೆ, ಮಿಕ್ಸ್ ಮಾಡೋದಕ್ಕೂ ಕಷ್ಟ. ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದು ಸ್ವಲ್ಪ ನೊರೆ ಬರುತ್ತೆ, ಅದುವರೆಗೂ ಕಂಟಿನ್ಯೂಸ್ ಆಗಿ ನಾವು ಮಿಕ್ಸ್ ಮಾಡ್ತಾ ಬರಬೇಕು. ಯಾವುದೇ ಸ್ವೀಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ, ನೀಟಾಗಿ ನೊರೆ ರೀತಿ ಬರುತ್ತೆ. ಈಗ ನಾನು ತಗೊಂಡಿರೋಷ್ಟು ಅರ್ಧ ಕಪ್ ತುಪ್ಪನೂ ನಾನು 3 ಸರಿ ಸೇರಿಸ್ಕೊಂಡು ಈ ರೀತಿಯಾಗಿ ಮೈಸೂರು ಪಾಕನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ನೋಡ್ತಾ ಇದ್ರಲ್ಲ ಇಷ್ಟಿದೆ. ಇದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇನ್ನೂ ಜಾಸ್ತಿನೂ ಆ್ಯಡ್ ಮಾಡ್ಕೋಬಹುದು, ಬಟ್ ತುಪ್ಪ ತುಂಬಾ ಜಾಸ್ತಿ ಆಗಿಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ಕೊಳ್ಳೋಣ. ತಳ ನೀಟಾಗಿ ಬಿಡ್ತಾ ಬರುತ್ತೆ ಮೈಸೂರು ಪಾಕ್ ಆಗಿರೋದ್ರಿಂದ. ನಾವು ಯಾವಾಗಲೂ ಹೊರಗಡೆಯಿಂದ ತಂದಿರೋ ಮೈಸೂರು ಪಾಕ್ಗೆ ತಿಂತಾ ಬೆಳೀತಾ ಇರ್ತೀರಿ, ಅಥವಾ ನಾರ್ಮಲ್ ತುಪ್ಪ ಹಾಕ್ದೇನೂ ಮೈಸೂರು ಪಾಕ್ ತಿಂದಿರ್ತೀರಿ. ಈ ರೀತಿ ತುಪ್ಪದಲ್ಲಿ ಮಾಡಿರೋ ಮೈಸೂರು ಪಾಕ್ ಒಂದ್ಸಲ ಟ್ರೈ ಮಾಡಿ. ಈ ರೀತಿ ನಾನು ಒಂದು ಟ್ರೇಗೆ ಬಟರ್ ಪೇಪರ್ನ ಇಟ್ಕೊಂಡು ಅದ್ರ ಮೇಲೆ ನಾವು ಮಾಡಿಟ್ಕೊಂಡಿರೋ ಮೈಸೂರು ಪಾಕ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನಮ್ಮಲ್ಲಿ ಬಟರ್ ಪೇಪರ್ ಇಲ್ಲ ಅಂದರೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿ ಈ ರೀತಿ ಹಾಕ್ಕೊಂಡ್ರೆ ಸಾಕು. ಒಂದು 5 ನಿಮಿಷ ಕರಗಿದ ನಂತರ ಅದು ನೀಟಾಗಿ ಗಟ್ಟಿ ಆಗುತ್ತೆ. ಬಟರ್ ಪೇಪರ್ನ ರಿಮೂವ್ ಮಾಡಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನಷ್ಟು ಜನರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.